ಶುದ್ಧ ಇರಬೇಕು. ಯಾಕೆಂದ್ರೆ ತನು ಶುದ್ಧವಾಗಿದ್ರೆ ಮನಸ್ಸು ಶುದ್ಧವಾಗೋದಕ್ಕೆ ಒಂದು ಮೆಟ್ಟಲಾಗುತ್ತೆ. ಅದು ತನುನೇ ಶುದ್ಧ ಇಲ್ಲ ಅಂತಂದ್ಮೇಲೆ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ತನು ಮನ ಎರಡೂ ಶುದ್ಧವಾಗಿದ್ದಾಗ ಮಾತ್ರ ಒಂದು ಉತ್ತಮ ವ್ಯಕ್ತಿತ್ವ ಅಲ್ಲಿ ರೂಪುಗೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಪ್ರೀತಿಯ ಕೇಳುಗರೆ, ಮಾಹಿತಿ ಖಜಾನೆಯಲ್ಲಿ ಮೂಡುತ್ತಿದೆ ವಚನ ಸಾರ. ವಿವಿಧ ವಚನಕಾರರ ವಚನಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ ಸರಣಿ. ಕೇಳಿ ವಚನ ಸಾರ, ಕೇಳಿ ವಚನ ಸಾರ, ಕೇಳಿ ವಚನ ಸಾರ. ಸಮಗ್ರ ಮಾಹಿತಿ, ಪರಿಣಾಮಕಾರಿ ತಂತ್ರಗಳು ಮತ್ತು ವ್ಯಕ್ತಿತ್ವ ವಿಕಸನದ ಉತ್ತಮ ಮಾರ್ಗದರ್ಶನಕ್ಕಾಗಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಾಮೆಂಟ್ಸ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ. ನಮಸ್ತೆ, ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ. ಸ್ನೇಹಿತರೆ, ಪ್ರತಿ ವಾರ ನಾವು ಪ್ರಾರಂಭ ಮಾಡಿರುವ ವಚನ ಸಾರದ ಮತ್ತೊಂದು ಸಂಚಿಕೆಗೆ ನಾನು ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ಇವತ್ತು ಕೂಡ ಅಣ್ಣ ಬಸವಣ್ಣನವರ ಒಂದು ವಚನವನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈ ವಚನ ಸಾರದ ಬಗ್ಗೆ ತಮ್ಮದೇನಾದ್ರೂ ಅಭಿಪ್ರಾಯ, ಅನಿಸಿಕೆಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇನ್ನೂ ಏನಾದ್ರೂ ಹೆಚ್ಚಿನ ಮಾಹಿತಿಗಳು ಅಥವಾ ಇನ್ನೂ ಏನಾದ್ರೂ ಬದಲಾವಣೆಗಳು ಬೇಕಿದ್ರೆ ದಯವಿಟ್ಟು ತಿಳಿಸಿ. ಹಾಗಾದ್ರೆ ಹೆಚ್ಚು ತಡ ಮಾಡದೆ ಈ ದಿನದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇಂದಿನ ವಚನ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ. ಈ ವಚನ ಬಹಳ ಅತ್ಯದ್ಭುತವಾದ ವಚನವಾಗಿ ಮೂಡಿ ಬಂದಿದೆ. ಇದರಲ್ಲಿ ಸಮಾಜಕ್ಕೆ ಬಸವಣ್ಣನವರು ನೀಡತಕ್ಕಂತ ಒಂದು ಸಂದೇಶ ಏನಪ್ಪಾ ಅಂದ್ರೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ. ಪ್ರಪಂಚದ ಡೊಂಕನ್ನ ನೀವು ಯಾಕೆ ತಿದ್ದಕ್ ಹೋಗ್ತೀರಾ? ಹಾಗಂದ್ರೆ ಅರ್ಥ, ತಿದ್ದೋದು ಸಮಾಜದಲ್ಲಿ ಇರಬೇಕು, ಆದ್ರೆ ಆ ಸಮಾಜ ತಿದ್ದೋಂತ ಪ್ರತಿಯೊಬ್ರು ಮೊದಲು ತಮ್ಮನ್ನ ತಾವು ತಿದ್ಕೋಬೇಕು. ತಮ್ಮನ್ನ ತಾವು ತಿದ್ಕೊಂಡ ನಂತರ ಮತ್ತೊಬ್ಬರಿಗೆ ಹೇಳೋದಾದ್ರೆ ಆಗ ಲೋಕ ಜಗತ್ತು ತಾನಾಗೆ ಬದಲಾಗುತ್ತೆ. ಪ್ರತಿಯೊಬ್ರು ಕೂಡ ತಮ್ಮನ್ನ ತಾವು ಮೊದಲು ತಿದ್ಕೊಂಡು ನಂತರ ಯಾರಿಗೆ ತಿಳುವಳಿಕೆ ಹೇಳ್ಬೇಕು ಅವ್ರಿಗೆ ಹೇಳ್ತಾ ಹೋದ್ರೆ ಆಗ ಅದು ಅರ್ಥಪೂರ್ಣವಾಗಿರುತ್ತೆ. ನಾವೇ ತಿದ್ಕೊಳ್ದೇದ್ಮೇಲೆ ಪ್ರಪಂಚದ ಮತ್ತೆ ಬೇರೆಯವ್ರನ್ನ ಹೇಗೆ ತಿದ್ದೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದೇ ಈ ಒಂದು ಸಾಲಿನ ಸಂದೇಶ ಆಗಿರುತ್ತೆ. ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ತನು ಮನ ಇವೆರಡು ಕೂಡ ಶುದ್ಧವಾಗಿದ್ರೆ ಮಾತ್ರ ಒಂದು ವ್ಯಕ್ತಿತ್ವ ಅಂತ ಹೊರಹೊಮ್ಮಕ್ ಸಾಧ್ಯ. ತನು ಅಂತಂದ್ರೆ ನಮ್ಮ ಶರೀರ, ಮನ ಅಂತಂದ್ರೆ ನಮ್ಮ ಅಂತರಾತ್ಮ. ತನು ಶುದ್ಧ ಇರಬೇಕು. ಯಾಕೆಂದ್ರೆ ತನು ಶುದ್ಧವಾಗಿದ್ರೆ ಮನಸ್ಸು ಶುದ್ಧವಾಗೋದಕ್ಕೆ ಒಂದು ಮೆಟ್ಟಲಾಗುತ್ತೆ. ಅದು ತನುನೇ ಶುದ್ಧ ಇಲ್ಲ ಅಂತಂದ್ಮೇಲೆ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ತನು ಮನ ಎರಡೂ ಶುದ್ಧವಾಗಿದ್ದಾಗ ಮಾತ್ರ ಒಂದು ಉತ್ತಮ ವ್ಯಕ್ತಿತ್ವ ಅಲ್ಲಿ ರೂಪುಗೊಳ್ಳಕ್ ಸಾಧ್ಯ ಆಗುತ್ತೆ. ಈ ಮುಂದುವರೆದು ಹೇಳ್ತಾ ಬಸವಣ್ಣವರು, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಅಂದ್ರೆ ತನ್ನ ಮನೇಲೆ 108 ಇರುತ್ತೆ, ಅದನ್ನೇ ಸರಿಪಡಿಸದೇ ಇರುವಂತ ಒಬ್ಬ ವ್ಯಕ್ತಿ ಒಂದು ಮೊಸಳೆ ಕಣ್ಣೀರು ಸುರಿಸೋದಕ್ಕೆ ಪಕ್ಕದ ಮನೆಯಲ್ಲಿ ನಡೆದಿರ್ತಕ್ಕಂಥ ಯಾವುದೋ ಘಟನೆ ಅಥವಾ ಅವ್ರ ಮನೆಯ ಯಾವುದೋ ಒಂದು ದುಃಖದ ಸನ್ನಿವೇಶದಲ್ಲಿ ಏನೋ ಪಕ್ಕದ ಮನೇಲಿ ಇದೀವಲ್ಲ ಅಂತ ಹೇಳಿ ಕೃತಕವಾಗಿ ಪಾಲ್ಗೊಂಡು ಕೃತಕ ಕಣ್ಣೀರ್ನ ಸುರಿಸೋದು ಬೇಡ. ಅದನ್ನ ಯಾವತ್ತೂ ಕೂಡ ದೇವರು, ಆ ಕೂಡಲ ಸಂಗಮ ದೇವ ಮೆಚ್ಕೊಳ್ಳೋದಿಲ್ಲ ಅದನ್ನ. ಹಾಗೇನಾದ್ರು ಇದ್ರೆ ನೆರೆ ಮನೆಯವ್ರಿಗೆ ದುಃಖವಾಗಿದ್ರೆ ಸಂತೈಸಿ ಅವ್ರನ್ನ ಸಮಾಧಾನ ಮಾಡ್ಬೇಕೆ ಹೊರತು ಕೃತಕ ದುಃಖನ ನಾವು ಅವ್ರ ಜೊತೆ ಹಂಚ್ಕೊಳ್ಳೋದಕ್ಕೆ ಹೋಗಿ ಅವ್ರ ದುಃಖನ ಮತ್ತಷ್ಟು ಜಾಸ್ತಿ ಮಾಡಿದಾಗುತ್ತೆ ಹೊರತು ಅದರಿಂದ ಅವ್ರಿಗೆ ಯಾವುದು ಸಮಾಧಾನ ಸಿಗೋಲ್ಲ ಅಥವಾ ಯಾವ ಸಾಂತ್ವನೂ ಅದರಿಂದ ಆಗೋದಿಲ್ಲ. ಹಾಗಾಗಿ ಜಗತ್ತಿನಲ್ಲಿ ನಾವು ನೆರೆಹೊರೆ ಅಂತಂದ್ಮೇಲೆ ಪರಸ್ಪರ ಸಹಾಯಕರಾಗಿರ್ಬೇಕೆ ಹೊರತು ಈ ತರ ಕೃತಕವಾಗಿ ಅಥವಾ ಕಪಟ ನಾಟಕವನ್ನ ಆಡ್ತಕ್ಕಂಥ ದುಃಖದಲ್ಲಿ ಭಾಗಿಯಾಗುವಂತ ಪ್ರಯತ್ನ ಬೇಡ. ನೀವು ಒಂದು ವೇಳೆ ನೆರೆಮನೆಯ ದುಃಖದಲ್ಲಿ ಭಾಗಿಯಾಗಬೇಕು ಅಂದ್ರೆ ಅವ್ರಿಗೆ 4 ಸಂತೈಸುವಂತ ಮಾತುಗಳು, ಸಾಂತ್ವನದ ಮಾತುಗಳನ್ನ ಆಡಿ ಅವರನ್ನ ಸಮಾಧಾನ ಪಡಿಸ್ಬೇಕು. ಆಗ ದೇವರು ಮೆಚ್ಕೊಳ್ತಾನೆ ಅಂತ ಅಣ್ಣ ಬಸವಣ್ಣವರು ಹೇಳ್ತಾರೆ. ಇದಾಗಿತ್ತು ಸ್ನೇಹಿತರೆ ಈ ದಿನದ ವಚನ ಸಾರದ ವಚನ. ಮತ್ತೊಂದು ಸಂಚಿಕೆಯಲ್ಲಿ ನಾನು ತಮ್ಮೆಲ್ಲರನ್ನು ಭೇಟಿ ಆಗ್ತೇನೆ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.